ಎಲ್ಲರಿಗೂ ವ್ಯಾಸ ಜಯಂತಿ ಹಾಗೂ ಗುರು ಪೂರ್ಣಿಮೆಯ ಹಾರ್ದಿಕವಾದಂಥ ಶುಭಾಶಯಗಳು. ವಿಷ್ಣುವಿನ ಅವತಾರ ಎಂದೇ ಕರೆಯಲ್ಪಡುವಂತಹ ಶ್ರೀ ವ್ಯಾಸರು ವೇದಗಳನ್ನು ವಿಂಗಡಣೆ ಮಾಡಿರುವುದರಿಂದ ಅವರನ್ನು ವೇದವ್ಯಾಸರು ಎಂದು ಹೇಳಿ ಕರೆಯುತ್ತಾರೆ. ವಿಶೇಷವಾಗಿ ಶ್ರೀ ವೇದವ್ಯಾಸರು ನಮಗೆ ಮಹಾಭಾರತ, ಬ್ರಹ್ಮಸೂತ್ರ ಹಾಗೂ 18 ಪುರಾಣಗಳನ್ನು ಕೊಟ್ಟಿದ್ದಾರೆ. ಈ ದಿವಸವನ್ನು, ವೇದವ್ಯಾಸ ಜಯಂತಿಯ ಈ ದಿವಸವನ್ನು ನಾವು ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡುತ್ತೇವೆ. ಗುರು ಎಂದರೆ ಯಾರು? ಅದಕ್ಕೆ ಉತ್ತರ, ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಳಿಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನ ಎನ್ನುವಂತಹ ಅಂಧಕಾರದಿಂದ ನಮ್ಮ ಕಣ್ಣನ್ನು ಮುಚ್ಚಿದಾಗ ಜ್ಞಾನ ಎನ್ನುವಂತಹ ಅಂಜನನ್ನು ಶಲಾಕೆಯ ಮುಖಾಂತರ ಹಾಕಿ ಕಣ್ಣು ತೆರೆಸುವಂತಹ ಒಂದು ಕಾರ್ಯ ಮಾಡುವವನೇ ಗುರು. ಅಖಂಡ ಮಂಡಲಾಕಾರವಾಗಿರುವಂತಹ ಚರಾಚರಗಳೇ ವ್ಯಾಪಿತವಾಗಿರುವ ತತ್ವವನ್ನು ನಮಗೆ ತೋರಿಸುವವನೇ ಗುರು. ಇನ್ನು ಗುರುವಿನ ಮಹಿಮೆ ಹೇಗೆ ಎಂದು ವಿಚಾರ ಮಾಡಿದಾಗ ರುದ್ರಯಾಮಾಲ ಗ್ರಂಥದಲ್ಲಿ ಹೀಗೆ ಕೊಟ್ಟಿದ್ದಾರೆ. ಗುರುರ್ ಪಿತಾ ಗುರುರ್ ಮಾತಾ ಗುರುರ್ ದೇವೋ ಗುರುರ್ ಗತಿ ಶಿವೇ ರುಷ್ಟೇ ಗುರುಸ್ತ್ರಾತ ಗುರು ರುಷ್ಟೇನ ಕಶ್ಚನ ಅಂತೇಳಿ. ಇದರರ್ಥ ಪಿತಾ, ಮಾತಾ, ಗುರು ಇವರೆಲ್ಲರೂ ಕೂಡ ಗುರುವೇ. ಅದೇ ಒಂದು ಶ್ರೇಷ್ಠ ಗತಿ ಅಂತ ಹೇಳಿ. ಶಿವ ರುಷ್ಟನಾದರೆ ಗುರು ಕಾಯ್ತಾನೆ, ಆದರೆ ಗುರು ರುಷ್ಟನಾದರೆ ನಮಗೆ ಯಾರು ಕಾಯುವವರಿಲ್ಲ ಅಂತ ಹೇಳಿ. ಅದಕ್ಕೆ ಒಂದು ಮಾತುಂಟು, ಹರ ಮುರಿದರೆ ಗುರು ಕಾಯುವನು ಅಂತ ಹೇಳಿ. ಇನ್ನು ಗುರು ಶಬ್ದದ ಅಕ್ಷರಗಳ ಅರ್ಥ ಏನು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಗೀತಾಸಾರದಲ್ಲಿ ಶ್ಲೋಕ ಆಧಾರವಿದೆ. ಗೋಕಾರ ಸತ್ವನಂದಕಾರಶ್ಚ ರೂಕಾರ ತೇಜೋ ಉಚ್ಯತೆ ಅಜ್ಞಾನ ಗ್ರಾಸಕಂ ಬ್ರಹ್ಮ ಗುರುರೇವ ನ ಸಂಶಯ ಅಂತ ಹೇಳಿ. ಇದರ ಅರ್ಥ, ಗು ಎನ್ನುವಂಥ ಅರ್ಥ ಅಂಧಕಾರವನ್ನು ಸೂಚಿಸುತ್ತದೆ. ರ ಎನ್ನುವಂತಹ ಶಬ್ದ ಪ್ರಕಾಶವನ್ನು ಸೂಚಿಸುತ್ತದೆ. ಅಂಧಕಾರದಿಂದ ಪ್ರಕಾಶದ ಕಡೆಗೆ ಕೊಂಡೋಗುವಂಥ ಕೆಲಸ ಮಾಡುವುದರಿಂದ ಇದಕ್ಕೆ ಗುರು ಎನ್ನುವಂತಹ ಶಬ್ದಕ್ಕೆ ಅರ್ಥ. ಇನ್ನು ಆಗಮ ಸಾರದಲ್ಲಿ ಶ್ಲೋಕಾಧಾರ ಬೇರೆನೇ ಇದೆ. ಘಾಕಾರ ಸಿದ್ಧಿದ ಪ್ರೋಕ್ತೋ ರಾಕಾರ ಪಾಪಸ್ಯ ಹಾರಕಃ ಊಕಾರ ವಿಷ್ಣು ರವ್ಯಕ್ತ ಸ್ಥಿತಾಯಾತ್ಮ ಗುರು ಪರಃ ಅಂತ ಹೇಳಿ. ಗಾಕಾರ ಸಿದ್ಧಿಯನ್ನು ಸೂಚಿಸುತ್ತದೆ, ರಾಕಾರ ಪಾಪವನ್ನು ನಾಶ ಮಾಡುವುದನ್ನು ಸೂಚಿಸುತ್ತದೆ, ಹಾಗೂ ಊಕಾರ ಅವ್ಯಕ್ತ ವಿಷ್ಣುವಾಗಿದೆ. ಈ 3 ಶಕ್ತಿಗಳನ್ನು ಒಳಗೊಂಡಂತಹ ಶಬ್ದವೇ ಗುರು ಎಂದು ಕರೆಯಲ್ಪಡುತ್ತದೆ. ಇನ್ನು ಈ ದಿವಸದಲ್ಲಿ ಸ್ವಾಮೀಜಿಗಳಿಗೆ, ಗುರುಗಳಿಗೆ, ಯತಿ ವರೇಣ್ಯರಿಗೆ ಪಾದ ಪೂಜೆ, ಪಾದ ನಮಸ್ಕಾರಗಳು, ಫಲವಸ್ತುಗಳನ್ನು ಕೊಟ್ಟು ನಾವು ಅವರಿಗೆ ಸತ್ಕರಿಸುತ್ತೇವೆ. ಇದು ನಮ್ಮ ಸಂಪ್ರದಾಯ. ಇಂಥ ವಿಶಿಷ್ಟವಾದ ಆಚಾರ ವಿಚಾರಗಳನ್ನು ಒಳಗೊಂಡಂತಹ ಭಾರತದ ವೈಶಿಷ್ಟ್ಯತೆ ಇದೇ ಆಗಿದೆ. ಧನ್ಯವಾದಗಳು.